ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾರಿನಲ್ಲಿ ಪಾಗಲ್ ಪ್ರೇಮಿಯ ಬಾಂಬ್ ಸ್ಫೋಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಯಸಿ ರಮ್ಯಾಳನ್ನ ಕೊಲ್ಲಲು ನಾಗೇಂದ್ರನಿಂದ ಸ್ಫೋಟಕ ಪ್ಲಾನ್ ನಡೆದಿದೆ. ಪ್ರೇಯಸಿಯನ್ನ ಕೊಲ್ಲೋದಕ್ಕೆ ಬಾಂಬ್ ಹಾಕಿ ತಾನೇ ಭಸ್ಮವಾಗಿದ್ದಾನೆ ಪ್ರೇಮಿ. ಪ್ರೇಯಸಿ ರಮ್ಯಾಳನ್ನ ಕೊಲ್ಲಲು ನಾಗೇಂದ್ರನಿಂದ ಸ್ಫೋಟಕ ಪ್ಲಾನ್ ನಡೆದಿದೆ. ಪ್ರೇಯಸಿಯನ್ನ ಕೊಲ್ಲೋದಕ್ಕೆ ಬಾಂಬ್ ಹಾಕಿ ತಾನೇ ಭಸ್ಮವಾಗಿದ್ದಾನೆ ಪ್ರೇಮಿ. ಗ್ಯಾರಂಟಿ ನ್ಯೂಸ್ಗೆ ತುಮಕೂರು ಎಸ್ಪಿ ಅಶೋಕ್ ಮಾಹಿತಿಯನ್ನ ಕೊಟ್ಟಿರುವುದು. ನಾಗೇಂದ್ರ ಬಾಂಬ್ ತೆಗೆದುಕೊಂಡು ಹೋಗಿ ಸ್ಫೋಟಿಸಿದ್ದಾನೆ. ಬೇಕು ಅಂತಲೇ ಬಾಂಬ್ ಸಿಡಿಸಿ ಕೊಲೆಗೆ ಯತ್ನಿಸಿದ್ದಾನೆ. ಇಬ್ಬರು ರಿಲೇಶನ್ಶಿಪ್ ನಲ್ಲಿ ಇದ್ರು. ಈ ನಡುವೆ ಬ್ರೇಕಪ್ ಆಗಿತ್ತು. ಆದ್ರಿಂದ ಬಾಂಬ್ ಸಿಡಿಸಿ ಆಕೆಯನ್ನ ಕೊಲೆಗೆ ಪ್ರಯತ್ನಿಸಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಬಾಂಬ್ ಅನ್ನೋದು ಪತ್ತೆ ಆಗಿದೆ ಅಂತ ಎಸ್ಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಬರ್ಡ್ ಕಾರು ಮಾಡ್ಕೊಂಡು ಬಂದವನೇ ಡ್ರೈವರ್ಗೇನು ಮೆಸೇಜ್ ಬಂದು ಗೊತ್ತಾಗಿ ಎಲ್ಲೋ ಬರ್ಡ್ ಕಾರು ಮಾಡ್ಕೊಂಡು ಬಂದವನೇ ಡ್ರೈವರ್ಗೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನ್ಯಾಷನಲ್ ಹೈವೇ ಮೇಲೆ ಒಂದು ಗಾಡಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ಸ್ಪಾಟ್ಗೆ ಬಂದು ನೋಡುವಾಗ ಅಲ್ಲಿ ಆ ಗಾಡಿಯಲ್ಲಿ ಹೋಗ್ತಾ ಇರುವ ಇಬ್ಬರು ಅಲ್ಲಿ ಕಂಡು ಬಂದಿದ್ದರು, ಡ್ರೈವರು ಮತ್ತು ಒಬ್ಬ ರಮ್ಯಾನ್ ಅಂತ ಹುಡುಗಿ. ಅವ್ರ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದಿರೋದಂದರೆ ಒಂದು ಎಕ್ಸ್ಪ್ಲೋಷನ್ ಆಗಿ ಈ ಥರ ಆಗಿದೆ. ಸತ್ತೋಗಿರುವ ಹೆಸರು ನಾಗೇಂದ್ರ ಅಂತ. ಅವನು ಬಾಂಬ್ ಕ್ಯಾರಿ ಮಾಡ್ತಿದ್ದ. ಬೇಕಂತಾನೆ ಬಾಂಬನ್ನು ಸುಡಿಸಿ ಈ ಥರ ಮಾಡಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಹಿನ್ನೆಲೆ ಏನಂದರೆ ಈ ನಾಗೇಂದ್ರ ಮತ್ತು ರಮ್ಯಾ ಅನ್ನೋರು ರಿಲೇಷನ್ಶಿಪ್ಪಲ್ಲಿದ್ದರು. ಬ್ಯಾಂಗ್ಳೂರಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಇವನು ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ. ಈಗ ಘಟನೆ ಹೇಗೆ ನಡೆದಿದೆ, ಈ ಬ್ಲಾಸ್ಟಿಂಗ್ ಹೆಂಗೆ ಆಗಿದೆ, ಈ ಬಾಂಬ್ ಎಲ್ಲಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಬ್ಯಾಂಗ್ಳೂರಿಂದ ಜಯನಗರ ಏರಿಯಾಯಿಂದ ದೇ ಆರ್ ಗೋಯಿಂಗ್ ಟು ಅಂಕೋಲಾ. ಕ್ಯಾಬ್ ಡ್ರೈವರು ಉಬರ್ ಬುಕ್. ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನ್ಯಾಷನಲ್ ಹೈವೇ ಮೇಲೆ ಒಂದು ಗಾಡಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ಸ್ಪಾಟ್ಗೆ ಬಂದು ನೋಡುವಾಗ ಅಲ್ಲಿ ಆ ಗಾಡಿಯಲ್ಲಿ ಹೋಗ್ತಾ ಇರುವ ಇಬ್ಬರು ಅಲ್ಲಿ ಕಂಡು ಬಂದಿದ್ದರು, ಡ್ರೈವರು ಮತ್ತು ಒಬ್ಬ ರಮ್ಯಾನ್ ಅಂತ ಹುಡುಗಿ. ಅವ್ರ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದಿರೋದಂದರೆ ಒಂದು ಎಕ್ಸ್ಪ್ಲೋಷನ್ ಆಗಿ ಈ ಥರ ಆಗಿದೆ. ಸತ್ತೋಗಿರುವ ಹೆಸರು ನಾಗೇಂದ್ರ ಅಂತ. ಅವನು ಬಾಂಬ್ ಕ್ಯಾರಿ ಮಾಡ್ತಿದ್ದ. ಬೇಕಂತಾನೆ ಬಾಂಬನ್ನು ಸುಡಿಸಿ ಈ ಥರ ಮಾಡಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಹಿನ್ನೆಲೆ ಏನಂದರೆ ಈ ನಾಗೇಂದ್ರ ಮತ್ತು ರಮ್ಯಾ ಅನ್ನೋರು ರಿಲೇಷನ್ಶಿಪ್ಪಲ್ಲಿದ್ದರು. ಬ್ಯಾಂಗ್ಳೂರಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಇವನು ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ. ಈಗ ಘಟನೆ ಹೇಗೆ ನಡೆದಿದೆ, ಈ ಬ್ಲಾಸ್ಟಿಂಗ್ ಹೆಂಗೆ ಆಗಿದೆ, ಈ ಬಾಂಬ್ ಎಲ್ಲಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಬ್ಯಾಂಗ್ಳೂರಿಂದ ಜಯನಗರ ಏರಿಯಾಯಿಂದ ದೇ ಆರ್ ಗೋಯಿಂಗ್ ಟು ಅಂಕೋಲಾ. ಕ್ಯಾಬ್ ಡ್ರೈವರು ಉಬರ್ ಬುಕ್.